ನಾಯಕ ಅಷ್ಟೇ ಅಲ್ಲ, ಇವರು ಆ ಚಿತ್ರದ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಅವರೇ ಶರತ್ ಕೃಷ್ಣ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಲೋ ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ದೊಡ್ಡ ಮನ್ಸ ಚಿತ್ರದ ನಾಯಕಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ, ಅವರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಎಸ್ ಸರ್, ಫಸ್ಟಿಗೆ ನಿಮಗೆ ದೊಡ್ಡ ಮನ್ಸ ಯಾಕೆ ಸರ್, ಇದೇ ನೇಮ್ನ ನೀವು ಯಾಕೆ ಚೂಸ್ ಮಾಡಿದ್ರಿ? ಅಂದರೆ ಕ್ಯಾಚಿ ಆಗಿದೆ ಅಂತ. ಯಾವುದೇ ಒಂದು ಟೈಟ್ಲ್ ಆಗಿರಲಿ, ಅದು ಕೇಳಿದ ತಕ್ಷಣ ರಿಜಿಸ್ಟರ್ ಆಗಬೇಕು ಒಂದು, ಆಮೇಲೆ ಹೇಳೋದಕ್ಕೂ ತುಂಬ ಈಸಿ ಆಗಿರಬೇಕು. ಸೊ ಈ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆಲ್ಮೋಸ್ಟ್ ನಾವು ದಿನನಿತ್ಯ ಬಳಸುವಂಥ ಪದಗಳಲ್ಲಿ ಒಂದು. ಏನಪ್ಪ ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಅವ್ನು ಬಿಡಪ್ಪ ದೊಡ್ಡ ಮನುಷ್ಯ, ಓ ಬಿಡು ಬಿಡು ದೊಡ್ಡ ಮನುಷ್ಯ, ಅದೇ ಈ ಥರದ್ದೊಂದು ಟೈಟ್ಲ್ ಅಲ್ಲ. ಸೊ ಹಾಗಾಗಿ ಇದನ್ನು ತುಂಬ ಕ್ಯಾಚಿ ಆಗಿರುತ್ತೆ ಆ್ಯಂಡ್ ಅಗೈನ್ ಕೇಳೋದಕ್ಕೂ ಕೇಳಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಇಟ್ಟಿದ್ದು. ಸರ್, ಇನ್ ಟ್ರೈಲರ್ ಅಲ್ಲಿ ನಾನು ಒಂದು ಡೈಲಾಗ್ ಕೇಳಿದೆ, ಏನಂತ ಅಂದ್ರೆ ದುಡ್ಡಿದ್ದವ್ರು ಮಾತ್ರ ದೊಡ್ಡ ಮನುಷ್ಯ ಅಲ್ಲ, ದೊಡ್ಡ ಮನಸ್ಸಿರೋರು ದೊಡ್ಡ ಮನುಷ್ಯ ಅಂತ ಹೇಳಿದ್ದೀರಾ. ಸಖತ್ತಾಗಿ ಕ್ಯಾಚಿ ಆಗಿದೆ. ಯಾಕೆ ಆ ಡೈಲಾಗು ನೀವು ಹುಡುಕಿದ್ರಿ? ಅದೇ ಡೈಲಾಗ್ನ ಯಾಕೆ ಹೇಳಿದ್ರಿ? ಅಂದರೆ ಆ ಕತೆ ಆ ಥರ ಇದೆ ಮೇಡಮ್. ನಮ್ಮ ಸಿನಿಮಾ ಕತೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಮನಸ್ಸಿಂದ ಏನನ್ನೆಲ್ಲ ಸಂಪಾದನೆ ಮಾಡ್ಬೋದು, ಏನನ್ನೆಲ್ಲ ಗಳಿಸ್ಬೋದು. ಈಗ ನಾವು ಅನ್ಕೊಳ್ಳೋದು ದುಡ್ಡಿದ್ದವನು ಮಾತ್ರ ದೊಡ್ಡ ಮನ್ಸ ಅನ್ನೋದು, ಅದಲ್ಲ. ಸೊ ಒಳ್ಳೆ ಮನ್ಸಿದ್ರು ಕೂಡ ಅವ್ನು ದೊಡ್ಡ ಮನ್ಸಾನೆ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಅವನಿಗೆ ಆ ಒಂದು ಗೌರವ ಸಿಗುತ್ತೆ. ಸೊ ಇಡೀ ಸಿನಿಮಾದಲ್ಲಿ ಆ ಒಂದು ಟ್ಯಾಗ್ ಲೈನು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮೇಲೆ ಬೇಸ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದೊಂದು ಟ್ಯಾಗ್ ಲೈನ್ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು, ಆಕ್ಚುಲಿ ಸಾಂಗ್ ಕೂಡ ಸಖತ್ತಾಗಿ ಬಂದಿದೆ, ಆಮೇಲೆ ಟ್ರೇಲರ್ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಟ್ರೇಲರ್ ಬಗ್ಗೆ, ನಿಮ್ಮ ಚಿತ್ರದ ಬಗ್ಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ರಿ? ಈ ಚಿತ್ರಕ್ಕೆ ಇದೇ ಟೈಟಲ್ ಅನ್ನ ಇಡ್ಬೇಕು ಅಂತ ಹೇಳಿ ಹೇಗೆಲ್ಲ ಪ್ಲಾನ್ ಇತ್ತು ನಿಮ್ಗೆ ಈ ಚಿತ್ರವನ್ನ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ಅದು ಟ್ರೈಲರ್ ಇನ್ನ ನಾವು ಬಿಟ್ಟಿಲ್ಲ, ಟೀಸರ್, ಆಕ್ಷನ್ ಟೀಸರ್ ಅಂತ ಬಿಟ್ಟಿದ್ವಿ. ಸೊ ಹಾಗೆ 2 ಸಾಂಗ್ ಬಿಟ್ಟಿದೀವಿ ಈಗ. ಸೊ ಓವರ್ ಆಲ್ ನಮಗೆ ಫಸ್ಟ್ ನಾವು ಟೈಟ್ಲು ತಗೊಂಡಿದ್ದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಟೈಟ್ಲ್ ಇಟ್ಟಿದ್ದಲ್ಲ. ಫಸ್ಟ್ ಟೈಟ್ಲು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಯಾರೋ ಏನೋ ಹೇಳಿದಾಗ ಅದು ನನಗೆ ದೊಡ್ಡ ಮನ್ಸ ಅಂತ ಟ್ರಿಗರ್ ಅಂದ್ರೆ ಕೇಳಿಸ್ತು. ಅದು ಕೇಳಿಸಿದ ತಕ್ಷಣ ಟೈಟ್ಲು ಚೆನ್ನಾಗಿದೆಯಲ್ಲ, ಇದನ್ನ ಇಟ್ಕೊಂಡು ವರ್ಕ್ ಮಾಡೋಣ ಅಂತ ಹೇಳಿದಾಗ, ಓಕೆ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಒಂದು ಕಮರ್ಷಿಯಲ್ ಟೈಟ್ಲಾಗಿ ಕಾಣಿಸ್ತಾ ಇದೆ. ಸೊ ಅದೊಂದು ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಆ ಟೈಟ್ಲಿಗೊಂದು ವೆಯ್ಟೇಜ್ ಇದೆ. ಸೊ ಇದನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೊರಟಾಗ, ಒಂದು ಆಟೋ ಡ್ರೈವರ್, ಈಗ ಕಮರ್ಷಿಯಲ್ ಎಲಿಮೆಂಟ್ಸು, ಆಮೇಲೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಅದನ್ನ ಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆಟೋ ಡ್ರೈವರ್ ಕ್ಯಾರೆಕ್ಟರ್ ತಗೊಳ್ಳೋಣ. ಸೊ ಆಟೋ ಡ್ರೈವರು ಒಬ್ಬ ದೊಡ್ಡ ಮನ್ಸ ಹೇಗಾಗ್ತಾನೆ ಸಿನಿಮಾದಲ್ಲಿ, ಈ ಒಂದು ಸ್ಟೋರಿ ಲೈನ್ನ ಬಿಲ್ಡ್ ಮಾಡ್ತಾ ಹೋಗೋಣ ಅಂತೇಳಿ ಆ ರೀತಿ ಸ್ಟಾರ್ಟ್ ಆದಂಥ ಒಂದು ಸಿನಿಮಾ ಇದು. ಹಾಗೆ ಈಗ ಬಿಟ್ಟಿರೋಂಥ ಆ್ಯಕ್ಷನ್ ಟೀಸರ್ ಆಗಿರ್ಬೋದು, 2 ಸಾಂಗ್ ಆಗಿರ್ಬೋದು, ತುಂಬ ಒಳ್ಳೆ ರಿವ್ಯೂಸ್ ರೆಸ್ಪಾನ್ಸ್ ಇದೆ. ಅದರಿಂದ ನಮಗೆ ಖುಷಿ ಇದೆ ಮೇಡಮ್. ಎಸ್ ಸರ್. ಮೇಡಮ್, ನಿಮಗೆ ಕೇಳಿಸ್ತಾನೆ ಸರ್? ಇದು ಸೌಂಡ್ ಬಂದರೆ ಬರ್ತಾ ಇರುತ್ತಲ್ಲ, ಏನು ತೊಂದರೆ ಇಲ್ಲ. ಸೌಂಡ್ ಬರ್ತಾ ಇಲ್ಲ. ದೊಡ್ಡ ಮನುಷ್ಯ ಚಿತ್ರದ ನಾಯಕಿ ಶಿಲ್ಪಾ ಶಿವಕುಮಾರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾವ ರೀತಿಯಾಗಿದೆ ಪಾತ್ರ? ಆ್ಯಕ್ಚುಲಿ ಪಾತ್ರ ನನಗೆ ಬಂದು ಸುನಿಲ್ ಸರ್ ಆಗಲಿ ಶರತ್ ಸರ್ ಆಗಲಿ ಹೇಳಿದಾಗ, ಇಟ್ಸ್ ನಾಟ್ ನಾರ್ಮಲ್ ಬೇಸ್ಡ್ ಲವ್ ಸ್ಟೋರಿ ಅನಿಸ್ಲಿಲ್ಲ ನನಗೆ. ಇಟ್ಸ್ ಲೈಕ್ ಯೂನಿಕ್ ಅನ್ನಿಸ್ತು ನನಗೆ. ಸೊ ಇವ್ರ ಕತೆ ಹೇಳಿದ ತಕ್ಷಣ ನಂದು ಆ್ಯಕ್ಚುಲಿ ಶೂಟ್ ಆಗಿತ್ತು ಅವ್ರದ್ದು. ಸೊ ಮಿಡ್ಡಲ್ಲಿ ನಾನು ಬಂದಿದ್ದು. ಸೊ ಬಂದಾಗ ಅದನ್ನ ಕತೆ ಹೇಳಿದಾಗ ನನಗೆ ಕನೆಕ್ಟ್ ಆಯಿತು. ಯೂಶ್ವಲಿ ಲವ್ ಸ್ಟೋರಿ ಅಂದಾಗ ಮೇಯ್ನ್ ಸ್ವಲ್ಪ ನಿಮಿಷ ಬಂದರು ನನ್ನ ಕತೆ. ಸೊ ತುಂಬ ಮಹತ್ವ ಕೊಟ್ಟಿದ್ದಾರೆ, ತುಂಬ ವೆಯ್ಟೇಜ್ ಇದೆ, ತುಂಬ ವ್ಯಾಲ್ಯೂ ಇದೆ ಆ ಕ್ಯಾರೆಕ್ಟರ್ಗೆ. ನಾನು ಅದನ್ನು ಪ್ಲೇ ಮಾಡಬೇಕಾದ್ರೆ ಇಷ್ಟ ಆಯಿತು ನನಗೆ. ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ವೆನ್ ದೇ ಸೆಡ್ ಇಲ್ಲ ಮಾಡಿಬಿಡೋಣ ಅಂತ ಎಕ್ಸೆಪ್ಟ್ ಮಾಡಿದೆ. ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿತ್ತು? ನಿಮ್ಮನ್ನೇ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅವರು? ಆ್ಯಕ್ಚುಲಿ ಸುನಿಲ್ ಸರ್ ನನಗೆ ಪರಿಚಯ ಇದ್ದರು. ಇವರು ನನಗೆ ಅವ್ರ ಕೋ-ಡೈರೆಕ್ಟರ್, ಈಸ್ ನವ್ ಡೈರೆಕ್ಟರ್. ಸೊ ಅವ್ರು ಪರಿಚಯ ಇದ್ದರು ನನಗೆ ತುಂಬ ಲಾಂಗ್ ಟರ್ಮಿಂದ. ಸೊ ಇವ್ರ ಜೊತೆ ವರ್ಕ್ ಮಾಡ್ತಿದ್ರು. ಸೊ ಹಾಗೆ ಒಂದು ರಿಕ್ವೈರ್ಮೆಂಟ್ ಇದೆ, ಇದು ಕ್ಯಾರೆಕ್ಟರ್ ತುಂಬ ವೆಯ್ಟೇಜ್ ಇದೆ, ಈ ಕ್ಯಾರೆಕ್ಟರ್ ಆ ಥರನೇ ಪ್ಲೇ ಇರಬೇಕು, ಕಂಪ್ಲೀಟ್ಲಿ ಶಿ ಶುಡ್ ಬಿ ಲೈಕ್ ದ್ಯಾಟ್ ಅಂತ ಒಂದು ಪಿಕ್ಚರೈಸೇಷನ್ ಇತ್ತು ಇವರಲ್ಲಿ. ಸೊ ನನ್ನನ್ನು ನೋಡಿದ ತಕ್ಷಣ ಈ ಎಕ್ಸೆಪ್ಟೆಡ್, ಯಾ
ಓಕೆ. ಅಂತ. ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ದೊಡ್ಡ ಚಿತ್ರದ ಮೂಲಕ, ಹೇಗೆ ಅನಿಸ್ತಾ ಇದೆ? ಓ ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ನನಗಿದ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಲೈಕ್ ಸೊ ಎಕ್ಸೈಟೆಡ್. ಈ ಸಿನಿಮಾ ನನಗೆ ಬಂದಿರೋದು ನನ್ನ ಲೈಫಲ್ಲಿ ಆ್ಯಂಡ್ ಮೆಮೊರೇಬಲ್ ಟು. ಫಸ್ಟ್ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದ್ದು? ಆ್ಯಕ್ಚುಲಿ 90% ಬ್ಯಾಂಗ್ಳೂರ್, 95-90% ಬ್ಯಾಂಗ್ಳೂರಲ್ಲೇ ಆಗಿದೆ. ಸಾಂಗ್ ಶೂಟ್ ಮಾತ್ರ ಅಹಮದಾಬಾದಲ್ಲಿ ಮಾಡಿದ್ದಾರೆ. ಹೌದು. ಮತ್ತೆ ಇನ್ನೊಂದು ಕೇಳಿದೆ, ಗುಜರಾತ್ನಲ್ಲೂ ಕೂಡ ಶೂಟ್ ಮಾಡಿದ್ದೀರಾ ಅಂತ ಹೇಳಿ. ಆ ಮೂಮೆಂಟ್ಸು, ಆ ಮೆಮೊರೀಸ್ ಎಲ್ಲ ಯಾವ ರೀತಿಯಾಗಿತ್ತು? ಒಂದು ಒಳ್ಳೆ ರಿಮಾರ್ಕಬಲ್ ಮೆಮೊರಿ ಮೇಡಮ್. ಯಾಕಂದರೆ ಇಡೀ ಸಿನಿಮಾ ನಾವು ಬ್ಯಾಂಗ್ಳೂರ್ ಲೋಕಲ್ ಏರಿಯಾಸಲ್ಲೇ ಶೂಟ್ ಮಾಡಿರೋದು. ಸೊ ಒಂದು ಸಾಂಗ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಶೂಟ್ ಮಾಡಿದ್ದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮೊದಲನೇ ಸಿನಿಮಾ ಒಂದು ಡ್ಯುಯೆಟ್ ಸಾಂಗ್ನ ನಾವು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದೊಂದು ಬ್ಯೂಟಿಫುಲ್ ಮೆಮೊರಿ. ಬ್ಯೂಟಿಫುಲ್, ಎಸ್ ಸರ್. ಅದರಲ್ಲೂ ಕೂಡ ನಾಯಕ ನಟ ನೀವೇ ಆಗಿದ್ದೀರಾ, ನಿರ್ದೇಶನನೂ ಕೂಡ ನೀವೇ ಮಾಡಿದ್ದೀರಾ. ಒಂದು ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಎರಡೂ ಕೂಡ ಒಟ್ಟಿಗೆ ಮಾಡೋದು ತುಂಬ ಚಾಲೆಂಜಸ್ ಇರುತ್ತೆ. ಯಾವೆಲ್ಲ ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಿದ್ರಿ ಈ ಚಿತ್ರದ ಮೂಲಕ? ಇಲ್ಲ ಮೇಡಮ್, ನನಗೆ ಪ್ರೀ ಪ್ರೊಡಕ್ಷನ್ ವರ್ಕು ಕ್ಲಾರಿಟಿಲಿದ್ವಿ ನಾವು. ಸೊ ಹೇಗೆ ಅಂದರೆ ನನಗೆ ಇವತ್ತಿನ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಅಂಥ ರಿಸ್ಕ್ ಇರಲ್ಲ, ನಾವು ಆರಾಮಾಗಿ ಮಾಡ್ಬೋದು ಎರಡೂ ಕೆಲಸನ. ಒಂದು ಒಳ್ಳೆ ಟೀಮ್ ಇರಬೇಕಷ್ಟೇ. ಬಟ್ ನಮ್ಮ ಟೀಮ್ ಹೇಗಿತ್ತು ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಕ್ಲಿಯರ್ ಆಗಿದ್ವಿ ನಾವು. ಸೊ ಯಾವ ದಿನ ಯಾವ ಲೊಕೇಶನಲ್ಲಿ ಎಲ್ಲಿ ಶೂಟ್ ಮಾಡ್ತೀವಿ, ಯಾರೆಲ್ಲ ಆರ್ಟಿಸ್ಟ್ ಇರ್ತಾರೆ. ಸೊ ಈ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಹೋಗಿದ್ವಿ. ನಮ್ಮ DOP ಆಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆ್ಯಂಡ್ ನಮ್ಮ ಜೊತೆಲಿದ್ದಂಥ ಪ್ರೊಡಕ್ಷನ್ ಅವರಾಗಿರ್ಬೋದು, ಪ್ರತಿಯೊಬ್ಬರಿಂದನೂ ನಮಗೆ ಸಪೋರ್ಟ್ ಹಾಗೆ ಇತ್ತು. ಆ್ಯಂಡ್ ಮೋರೋವರ್ ಆರ್ಟಿಸ್ಟ್ಗಳು ಹುಲಿ ಕಾರ್ತಿಕ್ ಸರ್, ಬಾಲಾ ಸರ್, ಆಮೇಲೆ ರೇಷ್ಮಾ ಅಂತ ಇನ್ನೊಬ್ರು ಫೀಮೇಲ್ ಲೀಡ್ ಇದ್ದಾರಲ್ಲ ಅವರು, ಆ್ಯಂಡ್ ಅಗೇನ್ ಮೇಡಮ್ ಅವರು, ಎಲ್ಲರೂ ಸೇರಿ ಒಳ್ಳೆ ಸಪೋರ್ಟಿಂಗ್ ಆಗಿ ಈ ಒಂದು ಕೆಲಸ ಮಾಡ್ತಾ ಇದ್ವಿ. ಸೊ ಅಂತ ರಿಸ್ಕ್ ಏನಂತ ಅನಿಸ್ಲಿಲ್ಲ ನಮಗೆ. ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಆಗಿರುತ್ತೆ. ಇವಾಗ ಸೆಲೆಕ್ಷನ್ ಪ್ರೊಸೆಸ್, ಅದರಲ್ಲೂ ಕೂಡ ನಿಮ್ದು ಫಸ್ಟ್ ಸಿನಿಮಾ, ಸ್ಯಾಂಡಲ್ವುಡ್ಗೆ ಫಸ್ಟ್ ಎಂಟ್ರಿ ಕೊಡ್ತಿದ್ದೀರಾ. ನೀವು ಕೂಡ ತುಂಬಾ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಿರ್ತೀರಾ. ಅಂದ್ರೆ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕಾ, ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಕ್ಯಾರೆಕ್ಟರ್ಗೆ, ಈ ಕ್ಯಾರೆಕ್ಟರ್ಗೆ ಇವ್ರು ಸೆಲೆಕ್ಟ್ ಮಾಡಿದ್ರೆ ಗೊತ್ತು. ಆಮೇಲೆ ಒಬ್ಬೊಬ್ರು ರಿಜೆಕ್ಷನ್ ಇರುತ್ತೆ, ಒಬ್ಬೊಬ್ರು ಸೆಲೆಕ್ಷನ್ ನಾವು ಮಾಡ್ತೀವಿ ಸರ್ ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಯಾವ ರೀತಿಯಾಗಿ ನೀವು ಫೇಸ್ ಮಾಡಿದ್ದು? ಅಂದರೆ ನಮಗೆ ಆ ಥರದ್ದು ಒಂದು 2-3 ಕ್ಯಾರೆಕ್ಟರ್ನಲ್ಲಿ ಆಯಿತು. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ಗಳು ಹೇಗಿತ್ತು ಅಂತಂದರೆ ಮೇನ್ಲಿ ರೇಷ್ಮಾ ಅನ್ನೋರ್ದೊಂದು ಹೀರೋಯಿನ್ ಕ್ಯಾರೆಕ್ಟರ್ ಇದಾರಲ್ಲ, ಅವ್ರದ್ದೊಂದು ಕ್ಯಾರೆಕ್ಟರ್ ಅದೇ ರೀತಿ ಆಯಿತು. ಆಲ್ಮೋಸ್ಟ್ ಒಬ್ಬರು ಫೈನಲ್ ಆಗಿ ಅವ್ರಿಗೆ ಅಡ್ವಾನ್ಸ್ ಮಾಡಬೇಕಾಗಿತ್ತು. ಆಲ್ ಆಫ್ ಎ ಸಡನ್ ಅವರು ಬ್ಯಾಕ್ಔಟ್ ಆದರು. ಮತ್ತು ನೆಕ್ಸ್ಟ್ ನಾವು ಇಮಿಡಿಯೇಟ್ ಆಗಿ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಹಾಗೆ ಇನ್ನೊಂದು ಪಾತ್ರ ಬರುತ್ತೆ, ದೇವ್ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ ಕೂಡ ಲಾಸ್ಟ್ ಮೂಮೆಂಟು, ನಾಳೆ ಶೂಟ್ಗೆ ಆ ಕ್ಯಾರೆಕ್ಟರ್ ಬೇಕೇ ಬೇಕು, ಇವತ್ತು ನೈಟ್ ಕನ್ಫರ್ಮ್ ಆಯಿತು. ಸೊ ಈ ರೀತಿ ಒಂದು 2-3 ಕ್ಯಾರೆಕ್ಟರ್ ಆ ಥರ ಆಗಿದೆ. ಹೌದು. ಸೊ